ಗ್ಯಾರಳ್ಳಿ ತಮ್ಮಯ್ಯ ವರ್ಲ್ಡ್ ಅಕಾಡೆಮಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು, ನನ್ನ ಆತ್ಮೀಯರು, ಸಹೋದರರಂಥ ಶಶಾಂಕ್ ಅವರೇ, ಸಂಸ್ಥೆಯ ಅಧ್ಯಕ್ಷರು, ತಾಯಿ ಸಮಾನಂತ ವರಮಲಕ್ಷ್ಮಿ ಅಮ್ಮನವರೇ, ಹಾಗೂ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು, ದಕ್ಷ ಅಧಿಕಾರಿಗಳಂತ ಮಂಜುಳಾ ಮೇಡಮ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಂತ ಮಲ್ಲೇಶ್ ಗೌಡ್ರೆ, ಹಾಗೂ ನಿರ್ದೇಶಕರು ಹಿಮ್ಸ್ ಸಂಸ್ಥೆಯ ಡಾಕ್ಟರ್ ರಾಜಣ್ಣ ಅವರೇ, ಹಾಗೂ ಸೂರ್ಯಕಾಂತ್ ಅವರು ಮತ್ತು ಫಾತಿಮಾ ಅವರು ಪ್ರಾಂಶುಪಾಲರು, ಮತ್ತು ಇಲ್ಲಿ ನೆರೆದಿದ್ದ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ, ವಿಶೇಷವಾಗಿ ಎಲ್ಲ ಶಿಕ್ಷಕರು ಬಂದದವರು, ಎರಡೂ ಶಾಖಾ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿರ್ಬೋದು ಮತ್ತು ಎಲ್ಲ ಶಿಕ್ಷಕರು ಎಲ್ಲರೂ ಕೂಡ ಈ ಶುಭ ಸಂಜೆಯ ಶುಭಾಶಯಗಳನ್ನ ಕೋರ್ತಾ, ಈಗಾಗಲೇ ಭಾಳ ಸಂತೋಷ ಆಯಿತು. ಶಶಾಂಕ್ ಅವರು ಕೂಡ ಹೇಳ್ತಾಯಿದ್ರು, ರಾಜ್ಯದಲ್ಲಿ 2ನೇ ಸ್ಥಾನ, ಜಿಲ್ಲೆಯಲ್ಲಿ 1ನೇ ಸ್ಥಾನ ಪಡೆದಿರೋಂಥ ಯಮುನಾ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ, ಇವತ್ತು ಒಂದು ಪ್ರೈವೇಟ್ ಸ್ಕೂಲ್ ನಡೆಸೋದು ಎಷ್ಟು ಕಷ್ಟ ಅಂತ ತಮಗೆಲ್ಲರೂ ಗೊತ್ತಿದೆ. ನಾವು ಕೂಡ ಒಂದು ಸಂಸ್ಥೆಯ, ನಮ್ಮ ಕುಟುಂಬದಲ್ಲೂ ಕೂಡ ಸಂಸ್ಥೆಯ ಒಂದು ನಾವು ಇಟ್ಕೊಂಡು ಕೂಡ ಈ ಒಂದು ಸಂಸ್ಥೆ ನೆಡಲಿಕ್ಕೆ ಭಾಳಷ್ಟು ಶ್ರಮ ಪಡಬೇಕು. ಇವತ್ತು ತಾವು ಪೋಷಕರಿರ್ಬೋದು, ಇವತ್ತು ಭಾಳ ಕಾಂಪಿಟೇಟಿವ್ ಫೀಲ್ಡ್ ಇದೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಸ್ಥೆ ನಾವು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಅಂತ ಗೊತ್ತಿದೆ, ನಮಗೂ ಕೂಡ ಅರಿವಿದೆ. ಹಾಗಾಗಿ ತಾವುಗಳು ಕೂಡ ಪೋಷಕರು ಸಂಸ್ಥೆಯ ಜೊತೆಗೆ ಕೈ ಜೋಡಿ ತಾವು ಕೂಡ ಮಕ್ಕಳ ಒಂದು ಏನು ಶೈಕ್ಷಣಿಕವಾಗಿರ್ಬೋದು, ಕ್ರೀಡೆ ಸಂಬಂಧಪಟ್ಟಿಲ್ಲ ತಾವೆಲ್ಲರೂ ಕೂಡ ಸಹಕಾರನ ಕೊಡಬೇಕು. ಈಗಾಗಲೇ ಶಶಾಂಕ್ ಅವ್ರಿಗೂ ಕೂಡ ಕೇಳ್ತಾ ಇದ್ದೆ, ಇವತ್ತು 2 ಬ್ರ್ಯಾಂಚು ನಮ್ಮ ಲಕ್ಷ್ಮೀಪುರಂ ಬ್ರಾಂಚ್ ಕೂಡ ಇಲ್ಲಿ ಸರಿಸುಮಾರು 2,500 3,000 ಹೆಚ್ಚು ಮಕ್ಕಳು ಓದ್ತಾ ಇದ್ದಾರೆ. ಇಲ್ಲಿ ಇದೊಂದರಲ್ಲೇ 1,600 ಇದ್ದಾರೆ ಅಂತ ಹೇಳ್ತಾಯಿದ್ರು. ಭಾಳ ಸಂತೋಷ. ಇಂಥ ಒಂದು ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ತಮಗೂ ತಮ್ಮ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಅವರ ಒಂದು ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ, ನಾನು ಕೂಡ ಆರೋಗ್ಯ ನನ್ನ ಸರಿ ಇಲ್ಲ, ಆದರೂ ಕೂಡ ಶಶಾಂಕ್ ಅವರು ಭಾಳ ಪ್ರೀತಿಯಿಂದ ಗೌರವದಿಂದ ನನ್ನ ಕರೆದಿದ್ದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತು ಮಿಸ್ ಮಾಡಬಾರ್ದು. ನಮ್ಮವರ ತಂದೆ ಗ್ಯಾರಳ್ಳಿ ತಮ್ಮಯ್ಯವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಮತ್ತು ತಮ್ಮಯ್ಯವರ ಒಡನಾಟ ಸಹೋದರ ರೀತಿಯಲ್ಲಿ ಭಾಳ ಒಂದು ಉತ್ತಮವಾಗಿ ನಾನು ಕೂಡ ಅವ್ರನ್ನ ನೋಡ್ಕೊಂಡು ಬೆಳೆದಿರೋಂಥವ್ರು. ತಮ್ಮಯ್ಯವರು ಕೂಡ ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆಗೆ ಬಂದು ಹೋಗ್ತಿದ್ದರು. ಹಾಗಾಗಿ ಅಂಥ ಒಂದು ಸಂಬಂಧ ನಾನು ಕೂಡ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಕೂಡ ಇವತ್ತು ಎಷ್ಟೇ ಆರೋಗ್ಯ ಸರಿ ಇಲ್ಲದಾದರೂ ಬಂದು ಸಂಸ್ಥೆಯ ಒಂದು ಇದಕ್ಕೆ ನಾನು ಬರಬೇಕು ಅಂತ ಬಂದಿದ್ದೀನಿ. ಮತ್ತೊಮ್ಮೆ ಇವತ್ತೇನು 25 ವರ್ಷ ಪೂರೈಸಿದೆ ಸಿಲ್ವರ್ ಜೂಬ್ಲಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸಂಸ್ಥೆ ಕೂಡ ನಾನು ಎಲ್ಲ ಮುಖ್ಯಸ್ಥರಿಗೆ, ಅಧ್ಯಕ್ಷರಿಗೆ ಎಲ್ಲರೂ ಕೂಡ ನನ್ನ ಶುಭವನ್ನು ಕೋರಿ, ಇನ್ನೂ ಈ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನನ್ನ ಭಗವಂತಲ್ಲಿ ಪ್ರಾರ್ಥಿಸಿ, ಮತ್ತೊಮ್ಮೆ ತಮಗೆಲ್ಲರಿಗೂ ಈಗಾಗಲೇ ತಾವೆಲ್ಲ ಕಾಯ್ತಾ ಇದ್ದೀರಾ. ಈಗಾಗಲೇ ಸುಮಾರು 7 ಕಾಲ ಆಗಿದೆ. ತಾವೆಲ್ಲ ತಮ್ಮ ಮಕ್ಕಳ ಪ್ರತಿಭೆ ಡ್ಯಾನ್ಸ್ನ ನೋಡ್ತಾ ಇರ್ತೀರಾ. ಈಗ ನಮ್ಮನ್ನೆಲ್ಲ ಭಾಷಣಕ್ಕೆ ಬಿಟ್ಟು ಏನಪ್ಪ ಇವರು ಭಾಷಣ ಬಿಗಿತಾ ಇರ್ತಾರೆ ಅಂತ ಹಾಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಶುಭವನ್ನು ಕೋರ್ತೇನೆ.